ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಸಾಫ್ಟ್ ಆಗಿರುವಂತ ಪನ್ನೀರ್ ಪರಾಟ ಹೇಗೆ ಮಾಡೋದಂತ ತೋರಿಸ್ತೀನಿ. ತುಂಬಾನೇ ರುಚಿಯಾಗಿರುತ್ತೆ. ಈ ಪನ್ನೀರ್ ಪರಾಟಗೆ ನಾನು ಮಿಲ್ಕಿ ಮಿಸ್ಟ್ ಅವರ 200 ಗ್ರಾಮ್ ಇದು ಪನ್ನೀರನ್ನ ತಕೊಂಡು ಈ ತರ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನೇ ದೊಡ್ಡ ದೊಡ್ಡ ಪನ್ನೀರ್ ಪೀಸಸ್ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕಾಲು ನೀರುಳ್ಳಿಯನ್ನ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನ್ ಅರಿಶಿನ ಪೌಡರ್ ಹಾಕೊಳ್ಳಿ, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳಿ, ಅರ್ಧ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಜ್ವೈನ್ ಅಂದ್ರೆ ಓಮ ಹೇಳ್ತೀವಲ್ಲ ಅದನ್ನ 1 ಟೀ ಸ್ಪೂನ್ ಹಾಕಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪನ್ನೀರ್ ಪರಾಟದು ಫಿಲ್ಲಿಂಗ್ ರೆಡಿ ಆಗಿದೆ. ಇದಕ್ಕೆ ನಾನು 3ರಿಂದ 4 ಈ ತರ ಉಂಡೆಗಳನ್ನ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ. ಈ ಫಿಲ್ಲಿಂಗ್ ಅನ್ನ ನೀವು ಚಪಾತಿ ಹಿಟ್ಟಿಗೆ ಲಟ್ಟಿಸ್ಬಿಟ್ಟು ಹಾಕ್ಬೇಕಾಗತ್ತೆ. ಈಗ ನಾನು ಚಪಾತಿ ಹಿಟ್ಟು ರೆಡಿ ಮಾಡಿದ್ದೀನಿ. ಇದನ್ನ ನಾನು ಉಂಡೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಹಿಟ್ಟು ಹಾಕ್ಬಿಟ್ಟು ಇದನ್ನ ಒಂಚೂರು ಈ ತರ ಲಟ್ಟಿಸ್ಕೋಬೇಕು. ಆಮೇಲೆ ಉಂಡೆ ನೀವು ಮಾಡಿಟ್ಟಿದ್ರಲ್ಲ ಪನ್ನೀರ್ದು ಫಿಲ್ಲಿಂಗ್ ಅದನ್ನ ಹಾಕಿ ಈ ತರ ನೀವು ವ್ರಾಪ್ ಮಾಡ್ಕೊಳ್ಬೇಕು. ಇದನ್ನ ಮಾಡಿ ಪುನಃ ಒಂದು ರೌಂಡ್ ನೀವು ರೌಂಡ್ ಮಾಡ್ಕೊಳ್ಳಿ, ಉಂಡೆ ಮಾಡಿ ಪುನಃ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಜಾಸ್ತಿ ಪ್ರೆಸ್ ಮಾಡ್ಬಿಟ್ಟು ಲಟ್ಟಿಸ್ಬೇಡಿ, ಯಾಕಂದ್ರೆ ಒಳಗಡೆ ಇರುವ ಫಿಲ್ಲಿಂಗ್ ಎಲ್ಲ ಆಚೆ ಬರುತ್ತೆ. ಹಾಗಾಗಿ ನಿಧಾನಕ್ಕೆ ಲಟ್ಟಿಸಿ. ಆಮೇಲೆ ಇನ್ನೊಂದು ಟಿಪ್ ಏನಂದ್ರೆ ಹಿಟ್ಟು, ಗೋಧಿ ಹಿಟ್ಟಿದು ನೀವು ಹಿಟ್ಟು ಮಾಡ್ತೀರಲ್ಲ ಚಪಾತಿ ಹಿಟ್ಟು, ಅದು ಕೂಡ ಸಾಫ್ಟ್ ಆಗಿದ್ರೆ ಒಳ್ಳೇದು. ಯಾಕಂದ್ರೆ ಗಟ್ಟಿ ಇದ್ರೆ ನೀವು ಜಾಸ್ತಿ ಪ್ರೆಸ್ ಮಾಡ್ಬಿಟ್ಟು ಲಟ್ಟಿಸ್ತೀರಲ್ವಾ, ಹಾಗಾಗಿ ಲೈಟ್ ಆಗಿ ಸಾಫ್ಟ್ ಆಗಿ ಪ್ರೆಸ್ ಮಾಡ್ಕೊಂಡು ಲಟ್ಟಿಸ್ಬೇಕು. ಈಗ ನಾನು ಸೆಕೆಂಡ್ ತರದ್ರಲ್ಲಿ ನೀವು ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಕಂಪ್ಲೀಟ್ ಚಪಾತಿ ಮಾಡಿ ಆಮೇಲೆ ಫಿಲ್ಲಿಂಗ್ ಅನ್ನ ಈ ತರ ಪ್ರೆಸ್ ಮಾಡಿ ಇಟ್ಟು ಸೈಡ್ ಇಂದ ಈ ತರ ವ್ರಾಪ್ ಮಾಡ್ಕೋಬೇಕು. ಇದು ಸೆಕೆಂಡ್ ತರದ್ರಲ್ಲಿ ಮಾಡ್ಬೋದು. ಇದು ಸ್ವಲ್ಪ ಈಸಿ ವರ್ಷನ್. ಫಸ್ಟ್ಗಿಂತಲೂ ಇದು ಸ್ವಲ್ಪ ಈಸಿ ಇದೆ. ನಿಮ್ಗೆ ಫಸ್ಟ್ ತರದ್ರಲ್ಲಿ ಫಿಲ್ಲಿಂಗ್ ಮಾಡ್ಕೊಂಡು ಹಾಕ್ಲಿಕ್ಕೆ ಕಷ್ಟ ಅಂತ ಅನ್ಸಿದ್ರೆ ಈ ತರ ಮಾಡ್ಕೊಂಡು ಮಾಡ್ಬೋದು. ಇದು ಸ್ಕ್ವೇರ್ ಆಗಿ ಬರುತ್ತೆ. ಅದು ಫಸ್ಟ್ ಟೈಪ್ ಆದ್ರೆ ರೌಂಡ್ ಆಗಿ ಬರುತ್ತೆ. ಈ ತರ ನೀವು ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ತವಾದಲ್ಲಿ ಬೆಣ್ಣೆ ಇಲ್ಲಾಂದ್ರೆ ತುಪ್ಪ ಇಲ್ಲಾಂದ್ರೆ ಎಣ್ಣೆ ಹಾಕ್ಬಿಟ್ಟು ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಕಾಯಿಸ್ಕೊಂಡ್ರೆ ನಿಮ್ಗೆ ಸಾಫ್ಟ್ ಆಗಿರುವಂತ ಪನ್ನೀರ್ ಪರಾಟ ರೆಡಿ ಆಗುತ್ತೆ. ಇದಕ್ಕೆ ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಬೇಡಿ, ಯಾಕಂದ್ರೆ ಬೇಗ ಸೀದೋಗತ್ತೆ, ಇಲ್ಲ ಹಿಟ್ಟು ಬೇಗನೆ ಬೇಯಲ್ಲ, ಇಲ್ಲ ಲೋ ಫ್ಲೇಮ್ ಅಲ್ಲಿ ಇಟ್ಟು ಮಾಡಿದ್ರೆ ಗಟ್ಟಿ ಆಗತ್ತೆ ಚಪಾತಿ. ಹಾಗಾಗಿ ಪರಾಟ ನಿಮ್ಗೆ ಸಾಫ್ಟ್ ಆಗಿರ್ಬೇಕಂದ್ರೆ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಈ ತರ ಬೆಣ್ಣೆ ಇಲ್ಲಾಂದ್ರೆ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನಿಮ್ ಟಿಫಿನ್ ಬಾಕ್ಸಿಗೆ ಹಾಕಿದ್ರು ಕೂಡ ಇಷ್ಟೇ ಸಾಫ್ಟ್ ಇರುತ್ತೆ. ನೋಡಿ ಎಲ್ಲಾ ಕಡೆ ಈ ಫಿಲ್ಲಿಂಗ್ ಸ್ಪ್ರೆಡ್ ಆಗಿದೆ. ಈ ತರ ಒಮ್ಮೆ ಮಾಡಿ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಸಿದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಆಮೇಲೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.